ನಮಸ್ಕಾರ. ನನ್ನ ಹೆಸರು ರಾಘವ್. ನಾನು ಇವತ್ತು ಶಿಶುನಾಳ ಶರೀಫರ ಒಂದು ಕವಿತೆ ಹೇಳ್ತಾ ಇದ್ದೀನಿ. ಕೊಡಗನ ಕೋಳಿ ನುಂಗಿತ. ಕೊಡಗನ ಕೋಳಿ ನುಂಗಿತ ನೋಡವ ತಂಗಿ, ಕೊಡಗನ ಕೋಳಿ ನುಂಗಿತ. ಕೊಡಗನ ಕೋಳಿ ನುಂಗಿತ ನೋಡವ ತಂಗಿ, ಕೊಡಗನ ಕೋಳಿ ನುಂಗಿತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಬಾತರದವಲ ಮದ್ದಳೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಹಾಡಿನ ನೈತಿಕ ಪಾಠ. ಈ ಹಾಡು ನಮಗೆ ಹೇಳುವ ಮುಖ್ಯ ಸಂದೇಶ: ಅಹಂಕಾರ ಮನುಷ್ಯನನ್ನು ನಾಶ ಮಾಡುತ್ತದೆ. ಹಾಡಿನಲ್ಲಿರುವ ಕೋಳಿ ಅಹಂಕಾರ, ಮೂಢನಂಬಿಕೆ, ಅಜ್ಞಾನವನ್ನು ಸೂಚಿಸುತ್ತದೆ. ಅಹಂಕಾರ ಹೆಚ್ಚಾದಾಗ ಮನುಷ್ಯನು ತನ್ನನ್ನು ತಾನೇ ನುಂಗಿಕೊಳ್ಳುತ್ತಾನೆ. ಕೋಳಿ ನುಂಗುವುದು ಎಂದರೆ ಮನುಷ್ಯನು ತನ್ನ ಅಹಂಕಾರಕ್ಕೆ ಬಲಿಯಾಗುವುದು. ದೊಡ್ಡದಾಗಿರುವುದು ಶಕ್ತಿಯಲ್ಲ, ಜ್ಞಾನವೇ ಶಕ್ತಿ. ಆಡು, ಆನೆ, ಗೋಡೆ, ಮದ್ದಳೆ, ದೊಡ್ಡ ದೊಡ್ಡ ವಸ್ತುಗಳನ್ನು ಕೋಳಿ ನುಂಗುತ್ತದೆ ಎಂದು ಹೇಳುವುದು ಅಹಂಕಾರಕ್ಕೆ ಗಾತ್ರವಿಲ್ಲ. ಅದು ಎಲ್ಲವನ್ನೂ ನಾಶ ಮಾಡಬಹುದು ಎಂಬ ಅರ್ಥ. ಅಹಂಕಾರದಿಂದ ಮಾಡಿದ ಕೆಲಸಗಳು ಕೊನೆಯಲ್ಲಿ ನಷ್ಟಕ್ಕೆ ಕಾರಣ. ಯಾರೇ ಆಗಲಿ, ಎಷ್ಟೇ ಬಲಶಾಲಿಯಾಗಿರಲಿ, ಅಹಂಕಾರ ಬಂದರೆ ತಪ್ಪು ನಿರ್ಧಾರಗಳು, ತಪ್ಪು ನಡೆ, ತಪ್ಪು ಮಾತು ಬರುತ್ತವೆ. ವಿನಯ, ಸರಳತೆ, ಜ್ಞಾನ ಇವೇ ನಿಜವಾದ ಬಲ. ಅಹಂಕಾರ ಬಿಟ್ಟು ವಿನಯದಿಂದ ಜ್ಞಾನ ನಡೆದುಕೊಂಡರೆ ಮನುಷ್ಯನು ಎಲ್ಲರ ಪ್ರೀತಿಯನ್ನು ಗೆಲ್ಲುತ್ತಾನೆ. ಜಗತ್ತನ್ನು ಗೆಲ್ಲಲು ಹೊರಟರೂ ನಮ್ಮೊಳಗಿನ ಅಹಂಕಾರವನ್ನು ಗೆಲ್ಲದೇ ಇದ್ದರೆ ನಿಜವಾದ ಜಯ ಸಿಗುವುದಿಲ್ಲ ಎಂಬ ಸಂದೇಶವನ್ನು ಹಾಡು ನೀಡುತ್ತದೆ. ಧನ್ಯವಾದಗಳು.